ಅಯ್ಯೋ ಜೋರಾಗಿ ತಳ್ಳಪ್ಪ, ಅದು ಕಬ್ಬಣದ್ದು ಮುರಿದೋಗಲ್ಲ. ಸುಬ್ಬು, ಸುಬ್ಬು, ಶಾಂಪು ಪ್ಯಾಕೆಟ್ನ ತೆಗೆದು ಕಸಕ್ಕೆ ಹಾಕು ಅಂತ ಅಷ್ಟು ಬಡ್ಕೊಂತೀನಿ ನೋಡಿ. ಹಂಗೆ ಹಾಕಿದ್ಯಾ, ಅದಕ್ಕೆ ಹಿಂಗೆ ಕಟ್ಕೊಂಡಿರೋದು. ನಾನಲ್ಲ ಕಣೆ ಹಾಕಿರೋದು, ಇವಳು. ನೀನೇ ಹಾಕಿರೋದು. ನಾನು ನೀಟಾಗಿ ಕಸಕ್ಕೆ ಹಾಕ್ತೀವಿ. ಅಯ್ಯೋ ಆರ್ಯ ಸರ್ ಕಳ್ಸಿರೋ ಇವನಿರೋದಕ್ಕೆ ಸರಿ ಹೋಯ್ತು, ಇಲ್ಲಾಂದ್ರೆ ಇದಕ್ಕೂ ನಾನೇ ಸಾಯ್ಬೇಕಾಗಿತ್ತು. ಮೇಡಮ್ ನೀರಿಗೆ ಹೋಗ್ತಾ ಇದೆ. ಸುಬ್ಬು, ಕಸ ಆಯ್ತಾ ಮರ ಕೊಡು. ಅಪ್ಪ ಎಷ್ಟು ನೀಟಾಗಿ ಮಾಡಿದ್ಯಪ್ಪ. ಈ ಸೆಕ್ರೆಟ್ರಿ ಕೆಲ್ಸಕ್ಕೆ ಬರೋಕೆ ಮುಂಚೆ ಇದೇ ಕೆಲಸ ಮಾಡ್ತಿದ್ದ. ಚೆನ್ನಾಗಿ ಮಾಡಿದ್ಯಾ ತಗೋ. ಈ ಮರದಲ್ಲಿ ಕಸನೆಲ್ಲ ಎತ್ಕೊಂಡು ಆಚೆ ಹಾಕ್ಬಿಡು, ಹಂಗೆ ಅದನ್ನು ಆಚೆ ಇಟ್ಬಿಡು, ವಾಸನೆ ಬರುತ್ತಿಲ್ಲ ಅಂದ್ರೆ. ಏನಪ್ಪ ಕೈ ಕಾಲು ಮುಖ ತೊಳ್ಕೊಂಡ್ ಬಾ. ಯಪ್ಪ ನಾರ್ತದೆ, ಇಲ್ಗೂ ಕಟ್ಕೊಂಡ್ಬಿಡ್ತಲ್ಲ. ಏನು ಇಷ್ಟು ನಾತ ಹೊಡಿತದೆ. ಓ ಗಪ್ ಅಂತದಲ್ಲಪ್ಪ. ಸುಬ್ಬು, ಇವಾಗ ಹೆಂಗ್ ಗಮ್ ಅಂತಿದೆ? ಸೂಪರು. ಅರೆ ಓ ಝೇಂಡೆ, ಯಾಕೋ ನಿನ್ನ ಅವಸ್ಥೆ ನನ್ನ ಕೈಲಿ ನೋಡೋಕ್ಕಾಗ್ತಿಲ್ಲಪ್ಪ. ಕೇಶವ್ ಝೇಂಡೆ ಜಲಂಧರ್ನ ನೋಡ್ದ, ಜಲಂಧರ್ನ ಹಿಡಿಯೋಕೆ ಪ್ರಯತ್ನ ಪಟ್ಟ, ತಾನು ಜಲಂಧರ್ ಹಾಗೆ ಯೋಚಿಸೋಕೆ ಶುರು ಮಾಡ್ದ, ಕೊನೆಗೆ ಜಲಂಧರ್ ಹಾಗೆ ಆಗೋದ. ಸಾಕು ಮಾಡಪ್ಪ ನಿನ್ನ ಕಾಮೆಂಟ್ರಿ. ಕೂತ್ಕೋ, ಯಾಕೆ ಹೀಗೆ ಆಡ್ತಿದ್ಯಾ? ರಿಲ್ಯಾಕ್ಸ್. ಇಷ್ಟು ದಿನ ಹಿಡಿತದಲ್ಲಿದ್ದ, ಅವನನ್ನು ಭೇಟಿ ಮಾಡಿದ್ದಾನೆ, ಹರ್ಷನ್ನ ಮೀಟ್ ಮಾಡಿ ಅವನ ತಲೆ ಕೆಡಿಸಿದ್ದಾನೆ. ಇನ್ನು ಏನು ಮಾಡ್ತಾನೋ ಅಂತನೋ ಗೊತ್ತಿಲ್ಲ. ಮನೆ ಮೇಲೆ ಕಣ್ಣು ಹಾಕಿದ್ರೆ ನನಗದೇ ಟೆನ್ಷನ್ನು. ನೀನು ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಿದ್ಯಾ? ಅವನ ಲಿಮಿಟ್ ಇಷ್ಟೇ. ನೀನು ನನ್ನ ಹತ್ರ ಮಾತಾಡಿದ್ಯಾ? ಅಂದರೆ ಮಾತಾಡಿದ್ಯಾ? ಹೌದು. ಯಾಕೆ ಪ್ರಶ್ನೆ? ಇಲ್ಲ, ನಾನು ಅನು ಹತ್ರ ಫೋನಲ್ಲಿ ಮಾತಾಡಬೇಕು. ಜಲಂಧರ್ ಸುಮ್ಮನೆ ಇದ್ದಾನೆ ಅಂದರೆ ಏನೋ ಎಡವಟ್ಟು ಮಾಡೋಕ್ಕೆ ತಯಾರಾಗಿದ್ದಾನೆ ಅಂತಲೇ ಅರ್ಥ. ಝೇಂಡೆ, ನೀನು ಜಲಂಧರ್ನ ತುಂಬ ಗಂಭೀರವಾಗಿ ತಗೊಂಡಿದ್ಯಾ. ನೀನು ಅನು ಕರೆ ಮಾಡಿ ಅವಳ ತಲೆಯಲ್ಲಿ ಹುಳ ಬಿಡಬೇಡ. ಅವಳಿಗೆ ತುಂಬ ಸಂತೋಷದಲ್ಲಿದ್ದಾಳೆ. ಅವಳಿಗೆ ಇದರ ಬಗ್ಗೆ ಗೊತ್ತೂ ಇಲ್ಲ. ಅವಳು ಪರೀಕ್ಷೆ ಕಡೆ ಗಮನ ಕೊಡಲಿ. ಇದೆಲ್ಲ ಬೇಡ ಕಣೋ. ಆರ್ಯ, ಝೇಂಡೆ, ಅವಳನ್ನ ಓದೋದಕ್ಕೆ ಬಿಡು. ನೀನು ಕರೆ ಮಾಡಿ ತೊಂದರೆ ಕೊಡಬೇಡ. ಸರಿ, ನನಗೊಂದಷ್ಟು ಕೆಲಸ ಇದೆ. ನೀನು ಮನೆಗೆ ಹೋಗಿರ್ತೀಯಾ ಹೇಗೆ? ಕೆಲಸ ಮುಗಿಸಿ ಕರೆ ಮಾಡು, ಹೇಳ್ತೀನಿ. ಅಮ್ಮ, ನಾನು ರಮ್ಯಾ ಟೆರೆಸ್ ಮೇಲೆ ಹೋಗಿ ಓದ್ಕೋತೀವಿ. ಏನೋ ಇಬ್ರೇನಾ? ಸರಿ, ಹುಷಾರು. ಅಮ್ಮ, ಇದ್ಯಾಕೆ ಹೀಗೆ ಕೇಳ್ತಿದ್ಯಾ? ನಾವಿರೋದು ವಟಾರದಲ್ಲಿ. ಅಷ್ಟಕ್ಕೂ ಇವ್ರು ನನ್ನ ಜೊತೆನೆ ಬರ್ತಾರಲ್ಲ. ಹುಷಾರು ಮಗ. ಸರಿಯಪ್ಪ. ಅಣ್ಣ, ನೀವು ಊಟನೂ ಮಾಡ್ದಲೆ ಹೀಗೆ ನಿಂತ್ಕೊಂಡಿದ್ರೆ ನಮಗೆ ನೋಡೋಕ್ಕಾಗಲ್ಲ. ಅಟ್ಲೀಸ್ಟ್ ಕೂತ್ಕೊಳ್ಳಿ.
ಪರವಾಗಿಲ್ಲ ಮೇಡಮ್. ಅಮ್ಮ ನನಗೆ ಬೆಡ್ಶೀಟ್ ಕೊಡು. ಬೆಡ್ಶೀಟಾ? ಯಾಕೆ? ಕೊಡು ಅಂತ ಹೇಳಿದ್ನಲ್ಲ. ನೋಡ್ದ ಸುಬ್ಬನೇ ನಂಗೆ ಇಷ್ಟೊಂದು ಜೋರಾಗಿ ಕೇಳಲ್ಲ. ಸರಿ, ಒಂದು ನಿಮಿಷ ಇರು. ಏನಪ್ಪ ಬಾಯ್ಲಿ, ಅಲ್ಲಿ ಬೆಡ್ಶೀಟ್ ಇದೆ ತೆಗಿ. ಸೂ ಬಿಟ್ಬಿಟ್ಬಾ. ಬೆಂಚ್ ತಗೋ. ಪರವಾಗಿಲ್ಲ ಮೇಡಮ್. ಹಾಂ, ವಾ ಇರೋಗು. ಅಣ್ಣ ಆ ಕಡೆ ಹೋಗಿ ಸ್ವಲ್ಪ. ಅಮ್ಮ ಕೊಡು. ತಗೋ. ಅಣ್ಣ ಸುಬ್ಬು, ತಗೊಳ್ಳಿ. ಈಗ ನೀವಿಬ್ರು ಇದನ್ನ ಹೊತ್ಕೊಂಡು ಆರಾಮಾಗಿ ಕೂತ್ಕೊಳ್ಳಿ. ಚಳಿಲ್ ನಡಗಬಾರ್ದು, ಸರಿನಾ? ಒಳ್ಳೇದು ಮಾಡಿದೆ ಮಗ. ನೋಡು, ಇವರು ನಾವು ಹೇಳಿದ್ರೆ ಕೇಳ್ತಾ ಇದ್ರಾ? ನೀನು ಹೇಳಿದ್ದನ್ನ ಎಷ್ಟು ಚೆನ್ನಾಗಿ ಫಾಲೋ ಮಾಡ್ತಾ ಇದ್ದಾರೆ ನೋಡಿದ್ಯಾ? ಸರಿಯಪ್ಪ, ನಾನು ಹೋಗಿ ಓದ್ಕೋತೀನಿ. ಸುಬ್ಬು ಎದ್ದಿದ್ಯಾ? ಏನು ಹೇಳೆ? ನನಗೆ ನಿದ್ದೆನೇ ಬರ್ತಾ ಇಲ್ಲ. ನಿನಗೆ? ಎಲ್ಲ ಥರನೂ ಪ್ರಯತ್ನ ಪಡ್ತಾ ಇದ್ದೀನಿ. ದೇಹ ದಣದಿದೆ, ಬುದ್ಧಿಗೆ ನಿದ್ದೆ ಬರ್ತಾ ಇಲ್ಲ. ಯಾಕೋ ಏನು ಸರಿಗಾಗ್ತಾ ಇಲ್ಲ ಸುಬ್ಬು. ಮೊದಲೆಲ್ಲ ಎಷ್ಟು ಬೇಗ ಮಲ್ಕೊಂಡ್ಬಿಡ್ತಿದ್ವಿ ಅಲ್ಲ ಸುಬ್ಬು? ಕಣ್ಣು ಮುಚ್ಚಿ ತೆಗೆಯೋದ್ರೊಳಗೆ ಕೈ ಮೀರಿ ನಮ್ಮ ಜೀವನನೇ ಬದಲಾಗೋಯ್ತು ಅಂತ ಅನ್ನಿಸ್ತಾ ಇಲ್ವಾ? ಒಂಥರ ಹೌದು ಸುಬ್ಬು. ನಮ್ಮ ಮನು ಆರ್ಯ ಸರ್ ಆಫೀಸ್ಗೆ ಕೆಲ್ಸಕ್ಕೆ ಸೇರ್ಕೊಂಡಾಗಿಂದ ಏನೇನೋ ನಡೀತಾ ಇದೆ. ಬ್ಲಾಂಕ್ ಚೆಕ್ಕು, ಇದ್ದಕ್ಕಿದ್ದ ಹಾಗೆ ಸಂಬಳ ಜಾಸ್ತಿ ಮಾಡಿದ್ದು, ಹುಬ್ಬಳ್ಳಿಗೆ ಟ್ರಾನ್ಸ್ಫರ್ ಮಾಡಿದ್ದು, ಮತ್ತೆ ಕ್ಯಾನ್ಸಲ್ ಮಾಡಿದ್ದು. ನಮಗೆ ಇದೆಲ್ಲ ಅನುಭವ ಇಲ್ಲ ಕಣೆ, ಹೊಸದು. ಇದರಲ್ಲಿ ಲಂಡನ್ಗೆ ಹೋಗೋ ಅವಕಾಶ ಬಂತು, ನೀನೇ ಬೇಡ ಅಂದ್ಬಿಟ್ಟೆ. ಅದೊಂದು ಮರ್ತ್ಬಿಟ್ಟಿದ್ದೆ. ಈಗ ನೋಡಿದ್ರೆ ಮನೆ ಮುಂದೆ ಸೆಕ್ಯೂರಿಟಿ. ನನ್ಗೆ ಯಾಕೋ